ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೂ ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಸುಸ್ವಾಗತ. ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೂ ಸ್ವಾಗತ. ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಯಾವುದೇ ಉತ್ತರ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು? ಈ ವಿಡಿಯೋ ನೋಡಿ 100% ಫಿಕ್ಸ್ ನೀವು ಪಾಸ್ ಆಗ್ತೀರಾ ಎನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದೇವೆ ವಿದ್ಯಾರ್ಥಿಗಳೇ. ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಪ್ರತಿಯೊಂದು ಇನ್ಫಾರ್ಮೇಷನ್ಗೋಸ್ಕರ ನೀವು ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಇನ್ನು ಏನು ಓದದೆ ಹೇಗಪ್ಪ ಪಾಸ್ ಆಗೋದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಂತ ನೀವು ಕೇಳಬಹುದು. ಇದು ತುಂಬ ಅಂದರೆ ತುಂಬ ಈಸಿ ಮೆಥಡ್. ನಾನು ಹೇಳ್ಕೊಡ್ತೀನಿ, ನೀವು ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ವಾಟ್ಸಪ್ ಗ್ರೂಪ್ಸ್ಗೂ ಮತ್ತು ಇತರರೇ ಸೋಷಲ್ ಮೀಡಿಯಾಗೂ ಶೇರ್ ಮಾಡಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋ ಅಂತ ಹೇಳ್ಕೊಳ್ತಾ ಇದ್ದೀನಿ. ಓಕೆ, ನಂತರ ನಿಮಗೆ ಕೆಲವು ಐಡಿಯಾಗಳು ಹೇಳ್ಕೊಡ್ತಾ ಇದ್ದೀನಿ. ಈಗ 5 ಐಡಿಯಾಗಳು ಇದ್ದಾವೆ ನನ್ನ ಹತ್ತಿರ. ಆ 5 ಐಡಿಯಾಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನೀವು ತಪ್ಪದೆ ಕೊನೆಯವರೆಗೂ ನೋಡಬೇಕು. ಮೊದಲನೆಯ ಐಡಿಯಾ, ಯಾವುದೇ ವಿದ್ಯಾರ್ಥಿನಿಯರು ಏನು ಓದದೆ ಹೇಗೆ ಪಾಸ್ ಆಗಬೇಕು ಅನ್ನೋದು ಮೊದಲನೆಯ ಐಡಿಯಾ. ಅದು ಹೇಗಪ್ಪ ಅಂದರೆ, ಈಗ ವಿದ್ಯಾರ್ಥಿಗಳೇ, ನೀವು ನಿಮ್ಮ ಲೆಕ್ಚರರ್ಸ್ ಅಂದರೆ ನಿಮ್ಮ ಶಾಲೆಗಳಲ್ಲಿ ಸ್ಕೂಲ್ಗಳಲ್ಲಿ ಲೆಸನ್ ಮಾಡುವಾಗ ಇಂತಹ ಟಾಪಿಕ್ ಅಂತ ನಿಮಗೆ ಐಡಿಯಾ ಇರುತ್ತೆ. ಓಕೆ, ಎಕ್ಸಾಂಪಲ್, ಈಗ ಒಂದು ಕ್ವಶನ್, ರಾಜನು ಎಲ್ಲಿಗೆ ಹೋಗಿದ್ದಾನೆ ಅನ್ನುವ ಒಂದು ಕ್ವಶನ್ ನಿಮಗೆ ಈಗ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂತು. ಆಗ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದ ರಾಜನು ಎಲ್ಲಿಗೆ ಹೋಗಿದ್ದಾನೆ ಅನ್ನುವ ಕ್ವಶನ್ ನೋಡಿದ ನಂತರ ನಿಮ್ಮ ಮೈಂಡ್ ಹೇಳ್ಬಿಡುತ್ತೆ, ರಾಜನು ಊರಿಗೆ ಹೋಗಿದ್ದಾನೆ ಅನ್ನುವ ಒಂದು ಆನ್ಸರ್ ಬಂದ್ಬಿಡ್ತು ನಿಮ್ಮ ಮೆದುಳು ಒಳಗಡೆ. ಹಾಗೆ ನೀವು ಯಾವುದೇ ಕ್ವಶನ್ ಕೊಟ್ಟರೂ ಪ್ರಶ್ನೆ ಪತ್ರಿಕೆಯಲ್ಲಿ ಓನ್ ಆಗಿ ಬರೆಯುವ ಒಂದು ಧೈರ್ಯ ಇದೆ. ಇದು ಮೊದಲನೆಯ ಐಡಿಯಾ. ಇಲ್ಲೂ ಪಾಸ್ ಆಗುವ ಸಾಧ್ಯತೆ ಇದೆ. ಇನ್ನು ಎರಡನೆಯ ಐಡಿಯಾ ಏನು ಅಂದರೆ ವಿದ್ಯಾರ್ಥಿಗಳೇ, ನೀವು ನಿಮ್ಮ ಒಂದು ತಕ್ಕಂತೆ ಈಗ ಪ್ರಶ್ನೆಯನ್ನು ನೋಡ್ತೀರಾ. ಓಕೆ, ಪ್ರಶ್ನೆ ನೋಡಿದ ನಂತರ ಏನು ಮಾಡ್ತೀರಾ, ಈ ಪ್ರಶ್ನೆ ನನಗೆ ಬರ್ತಾ ಇಲ್ಲ, ಅದಕ್ಕೆ ಈ ಪ್ರಶ್ನೆಯನ್ನು ಸೈಡ್ ಇಟ್ಬಿಡೋಣ, ನಂತರ ಇನ್ನೊಂದು ಪ್ರಶ್ನೆಯನ್ನು ಬರೆಯೋಕೆ ಹೋಗೋಣ ಅಂತ ಟ್ರೈ ಮಾಡ್ತೀರಾ. ಹಾಗೆ ಮಾಡಬಾರ್ದು ವಿದ್ಯಾರ್ಥಿಗಳೇ. ನೀವು ಓನ್ ಆಗಿ ಕ್ರಿಯೇಟ್ ಮಾಡಿ. ಆ ಪ್ರಶ್ನೆ ಈಸಿ ಇರುತ್ತೆ, ಬಟ್ ನಿಮಗೆ ಬರೆಯೋಕೆ ಬರಲ್ಲ. ಸ್ವಲ್ಪ ನಿಮ್ಮ ತಲೆಯನ್ನು ಉಪಯೋಗಿಸಿದರೆ ಬರೆಯಬಹುದು. ಏನಾದರೂ ಸ್ವಲ್ಪ ಓದಿದ್ರೆ ಕೂಡ, ಸ್ವಲ್ಪ ಓದಿರ್ತೀರಲ್ವಾ, ನೆಕ್ಸ್ಟ್ ಆ ಸ್ವಲ್ಪ ಬರೆದು ಮತ್ತೆ ಮುಂದಕ್ಕೆ ಇನ್ನೊಂದು ಸ್ವಲ್ಪ ಬರೆದ್ರೆ ಅಲ್ಲಿಗೆ ಆ ಕ್ವಶನ್ ಅಂದರೆ ಪ್ರಶ್ನೆ ಕಂಪ್ಲೀಟ್ ಆಗುತ್ತೆ, ನಿಮಗೆ ಮಾರ್ಕ್ಸ್ ಬರುವ ಸಾಧ್ಯತೆ ಇರುತ್ತೆ. ಹೀಗೆ ಕೂಡ ಮಾಡ್ಬೋದು ಸ್ಟೂಡೆಂಟ್ಸ್. ನೀವು ಇನ್ನೂ ಹೆಚ್ಚು ಅಂಕ ತರೋಕ್ಕೆ ಸಾಧ್ಯತೆ ಇದೆ. ಇಲ್ಲಿ ನಿಮಗೆ ಒಂದು ಮೇನ್ ಮುಖ್ಯವಾದ ಮಾಹಿತಿ ಏನು ಅಂದರೆ ವಿದ್ಯಾರ್ಥಿಗಳೇ, ಈಗ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಮೊದಲನೆಯ ಬಾರಿ ಪರೀಕ್ಷೆಯನ್ನು ಬರೀತಿದ್ದಾರೆ, ಹೌದಲ್ವಾ? ಅದು ಅವರ ಶಾಲೆಯನ್ನು ಬಿಟ್ಟು ಬೇರೆ ಶಾಲೆಗೆ ಹೋಗಿ ಪರೀಕ್ಷೆಯನ್ನು ಬರೆಯಬೇಕಾಗುತ್ತದೆ, ಎಲ್ಲರಿಗೆ ತಿಳಿದ ಮಾಹಿತಿ. ಹಾಗಾದರೆ ವಿದ್ಯಾರ್ಥಿಗಳು ಸ್ವಲ್ಪ ಟೆನ್ಷನ್ನಲ್ಲಿ ಇದ್ದಾರೆ. ನಾನು ಪರೀಕ್ಷೆಯನ್ನು ಹೇಗೆ ಬರೆಯುತ್ತೇನೋ ಏನು ಅನ್ನುವ ಒಂದು ಗೊಂದಲದಲ್ಲಿದ್ದಾರೆ. ನಾನು ಪಾಸ್ ಆಗ್ತೀನಾ ಇಲ್ವೋ ಅನ್ನುವ ಒಂದು ಭಯದಲ್ಲಿದ್ದಾರೆ. ಅವೆಲ್ಲ ಇಟ್ಕೊಳ್ಬೇಡಿ, ಸೈಡ್ಗೆ ಇಡಿ. ಚೆನ್ನಾಗಿ ಸ್ವಲ್ಪ ಓದಿ, ನಂತರ ನಿಮಗೆ ಏನು ಬರುತ್ತೋ ಅದನ್ನು ಕ್ರಿಯೇಟ್ ಮಾಡಿ ಬರೆದು ಬನ್ನಿ. ಪಕ್ಕ ಎಲ್ಲರೂ ಪಾಸ್ ಆಗ್ತೀರಾ ಅನ್ನುವ ಒಂದು ನಂಬಿಕೆ ನಂದು. ಇನ್ನು ಮೂರನೆಯ ಐಡಿಯಾ ಏನು ಅಂತ ಕೇಳಬಹುದು ವಿದ್ಯಾರ್ಥಿಗಳೇ. ನೀವು ಪ್ರಶ್ನೆ ನಾನು ಹೇಳ್ತೀನಿ, ಕೊನೆಯವರೆಗೂ ನೋಡಿ ಪ್ಲೀಸ್. ನಮ್ಮ ಚಾನಲ್ ಅನ್ನು ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಟ್ಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಮಿಸ್ ಮಾಡ್ಕೊಳ್ಳಾರ್ದು ಬರ್ತಾ ಇರುತ್ತೆ ನಿಮ್ಮ ಮೊಬೈಲ್ಗೆ. ಇನ್ನು ವಿಡಿಯೋಗೆ ಒಂದು ಲೈಕ್ ಕೊಡಿ. ಈಗ ಮೂರನೆಯ ಐಡಿಯಾ, ಕೆಲವು ಸ್ಟೂಡೆಂಟ್ಸ್ ನಾನು ಓನ್ ಆಗಿ ಬರೆದ್ಬಿಡ್ತೀನಿ ಅಂತ ಒಂದೊಂದು ಪೇಜ್ ಇಳಿಸ್ತಾ ಹೋಗ್ತಾರೆ ಬುಕ್ಲೆಟ್ನಲ್ಲಿ. ಹಾಗೆ ಮಾಡೋಕ್ಕೆ ಹೋಗಬೇಡ್ರಿ. ಈಗ ಒಂದು ವಾಕ್ಯದಲ್ಲಿ ಅಂತ ಕೇಳಿದ್ರೆ ಆ ಒಂದು ವಾಕ್ಯದಲ್ಲಿ ನೀವು ಎಷ್ಟು ಬರೀಬೇಕೋ ಅಷ್ಟೇ ಬರೀಬೇಕು. ಅದಕ್ಕಿಂತ ಹೆಚ್ಚು ಬರೆದುಕೊಳ್ತಾ ಹೋದರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ, ಹೌದಲ್ವಾ? ಟೈಮ್ ಅನ್ನು ಕೂಡ ಉಳಿಸ್ಕೋಬೇಕು. ಯಾವ ಪ್ರಶ್ನೆ ಎಷ್ಟು ಬರೀಬೇಕೋ ಅಷ್ಟೇ ಬರೀಬೇಕು. ಇನ್ನೂ ಹೆಚ್ಚು ಬರಿತೀನಂತ ಹೋದರೆ ಇನ್ನು ಉಳಿಕಿದ ಕ್ವಶನ್ಸ್ ಅಂದರೆ ಪ್ರಶ್ನೆಗಳನ್ನು ನೀವು ಬಿಟ್ಟು ಬರ್ತೀರಾ. ಇದು ಮೈಂಡ್ನಲ್ಲಿ ಇರಲಿ. ಇನ್ನು
ನಾಲ್ಕನೆಯ ಐಡಿಯಾ ಏನು ಅಂದರೆ ವಿದ್ಯಾರ್ಥಿಗಳೇ, ಕೆಲವು ಸ್ಟೂಡೆಂಟ್ಸ್ ಬುಕ್ಲೆಟ್ ಅನ್ನು ನಾನು ಚೆನ್ನಾಗಿ ಇಲ್ಲಿವರೆಗೆ ಬರೆದೀನಿ, ಇನ್ನು ಸ್ವಲ್ಪ ಚೆನ್ನಾಗಿ ಬರೆದಿಲ್ಲ, ಇಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಮಾಡೀನಿ, ನಾನು ಇದನ್ನು ತಿದ್ದುತ್ತೀನಿ ಅಂತ ವರ್ಷ ಮಾಡ್ತಾ ಇರ್ತಾರೆ ಬುಕ್ಲೆಟ್ ಅನ್ನು. ಹಾಗೆ ಮಾಡೋಕ್ಕೆ ಹೋಗಬೇಡಿ. ಏಕೆ ಅಂದರೆ ನಿಮಗೆ ಸ್ವಲ್ಪ ಏನಾದರೂ ಬರೋದು ಬರೆದಿರ್ತೀರ, ಓಕೆ, ಇನ್ನು ಬರಲಾರ್ದದ್ದು ಓನ್ ಹಾಗೆ ಕ್ರಿಯೇಟ್ ಮಾಡಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆದಿರ್ತೀರ, ಓಕೆ. ಹಾಗಾದರೆ ಇನ್ನು ಏನಾದರೂ ಮಿಸ್ಟೇಕ್ ಮಾಡಿ ಅದನ್ನು ಅಲ್ಲಿ ಗಜಿಬಿಜಿ ಮಾಡಿರಿ ಅಂದರೆ ಮಾರ್ಕ್ಸ್ ಬರೋ ಕೂಡ ಹೋಗೋ ಚಾನ್ಸಸ್ ಇರುತ್ತದೆ. ಹುಷಾರು, ಚೆನ್ನಾಗಿ ಇರಲಿ ಬುಕ್ಲೆಟ್. ನಂತರ ಇನ್ನು 5ನೆಯ ಐಡಿಯಾ, ವಿದ್ಯಾರ್ಥಿಗಳೇ, ನೀವು ಮ್ಯಾಥಮೆಟಿಕ್ಸ್ ಅಂದರೆ ತುಂಬ ಭಯಪಡ್ತೀರಾ. ಹೌದು, ಮ್ಯಾಥಮೆಟಿಕ್ಸ್ ಪಾಸ್ ಆಗೋದಂತೂ ತುಂಬ ಕಷ್ಟ ಇದೆ ಸರ್. ಈಸಿ ಮೆಥಡ್ ಹೇಳ್ಬಿಡಿ ಸರ್, ನಾವು ಪಾಸ್ ಆಗಬೇಕು ಅಂತ ಹೇಳ್ಕೊಳ್ತೀರಾ. ಓಕೆ, ಹೇಳ್ಕೊಡ್ತೀನಿ, ಕೊನೆಯವರೆಗೂ ನೋಡಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನೀವು ಫಾರ್ಮುಲಾಸ್ ಅನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಫಾರ್ಮುಲಾಸ್ ಅನ್ನು ಬರೆದ್ರೆ ಕೂಡ 2ರಿಂದ 3 ಮಾರ್ಕ್ಸ್ ಬರುತ್ತೆ. ಇನ್ನು ಸ್ವಲ್ಪ ಕೆಳಗಡೆ ಏನಾದರೂ ಇದು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಇದ್ದರೆ ಅದನ್ನು ಮಾಡಿಬಿಟ್ರೆ ಆಯಿತು, 5 ಮಾರ್ಕ್ಸ್ ಕಂಪ್ಲೀಟಾಗಿ ಬಂದುಬಿಡ್ತು. ಓಕೆ, ಒಂದು ಕ್ವಶನ್ಗೆ ಹಂಗೆ ನೀವು 5-6 ಕ್ವಶನ್ಸ್ ಮಾಡಿಬಿಟ್ಟಿರ ಅಂದರೆ ಇನ್ನು ಪಾಸ್ ಆಗಿಬಿಟ್ರೆ, ಇಲ್ಲ ಸರ್ ನಾನು ಫಾರ್ಮುಲಾಸ್ ಅನ್ನು ಬರಿತೀನಿ ಬಟ್ ನನಗೆ ಕೆಳಗಡೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಕ್ಕೆ ಬರಲ್ಲ, ಹಾಗಂತ ಹೇಳಿ ನನಗೆ ಬಿಟ್ಟು ಬರೋಕ್ಕೆ ಮನಸ್ಸು ಬರ್ತಾ ಇಲ್ಲ ಸರ್. ಯಾಕೆ ಅಂದರೆ ನಾನು ಪಾಸ್ ಆಗಬೇಕು, ಇನ್ನೊಂದು ಸ್ಕೋರ್ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಾನು ನಾಳೆ ಮುಂಜಾನೆ ನನ್ನ ಫ್ರೆಂಡ್ಸ್ ಹತ್ರ ಅಳಬಾರ್ದು ಅನ್ನುವ ಒಂದು ಜವಾಬ್ದಾರಿ ನನಗೆ ಇದೆ ಅಂತ ಕೇಳ್ತಾ ಇದ್ದರೆ ವಿದ್ಯಾರ್ಥಿಗಳೇ, ಈಗ ನೀವು ಏನು ಮಾಡಬೇಕಾಗುತ್ತೆ ಗೊತ್ತಾ, ನೀವು ಫಾರ್ಮುಲಾಸ್ ಅನ್ನು ಬರೆದಿರ್ತೀರ, ಇನ್ನೊಂದು ಸ್ವಲ್ಪ ತಲೆಯನ್ನು ಉಪಯೋಗಿಸಬೇಕು. ಹೇಗೆ ಉಪಯೋಗಿಸಬೇಕು ಗೊತ್ತಾ, ನಿಮ್ಮ ನೋಟ್ಸಲ್ಲಿ ಫಾರ್ಮುಲಾಸ್ ನಂತರ ಕೆಳಗಡೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿರೋದು ಇರುತ್ತೆ, ಅದನ್ನು ನೀವು ನೋಡ್ಕೋಬೇಕು. ಹೇಗೆ ಸಾಲ್ವ್ ಮಾಡಿದ್ದಾರೆ ಅನ್ನೋದು ಸ್ವಲ್ಪ ಆದರೂ ಐಡಿಯಾ ಬರಬೇಕು ನಿಮಗೆ. ಓ, ಈ ಥರ ಇದೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ ಅನ್ನೋದು ನಿಮ್ಮ ಮೈಂಡ್ ಹೇಳ್ಬೇಕು ನಿಮಗೆ. ಆಗ ಸ್ವಲ್ಪ ಫಾರ್ಮುಲಾ ಬರೆದಿರ್ತೀರ, 2 ಮಾರ್ಕ್ಸ್ ಬರುತ್ತೆ. ಇನ್ನೊಂದು ಸ್ವಲ್ಪ ಸಾಲ್ವ್ ಮಾಡಿರ್ತೀರ ಪ್ರಾಬ್ಲಮ್, ಇನ್ನು 2 ಮಾರ್ಕ್ಸ್ ಬರುತ್ತೆ. ಇನ್ನೊಂದು ಮಾರ್ಕ್ಸ್ ಉಳಿದುಕೊಳ್ಳುತ್ತೆ. ಆ 1 ಮಾರ್ಕ್ಸ್ ಏನಕ್ಕೆ ಗೊತ್ತಾ, ಫೈನಲ್ ಆಗಿ ಆನ್ಸರ್ ಏನು ಬರುತ್ತೆ ಅನ್ನೋದು ಅದೊಂದು ಮಾರ್ಕ್ಸ್ ಇರುತ್ತೆ. ನೀವು ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಈಗ ಫಾರ್ಮುಲಾ ಬರೆದ ನಂತರ ನೆಕ್ಸ್ಟ್ ಕೆಳಗಡೆ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟಿನಿ ಅಂತ ಬಿಡಬಾರ್ದು, ಅದನ್ನು ಕೂಡ ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನೊಂದು ಮಾರ್ಕ್ಸ್ ಬಿಟ್ಟು ಬರಬೇಡಿ. ನಂತರ ವಿದ್ಯಾರ್ಥಿಗಳೇ ಚೆನ್ನಾಗಿ ಓದಿಕೊಳ್ಳಿ, ಯಾವುದೇ ಕ್ವಶನ್ ಅನ್ನು ಬಿಡಬೇಡಿ. ಇನ್ನೂ ಸ್ಕೋರ್ ಹೆಚ್ಚು ಮಾಡಬೇಕಂತ ಇದ್ದರೆ ಓದೋದು ತಪ್ಪಲ್ಲ, ಓದಲೇಬೇಕು ಅಲ್ವಾ. ಇಲ್ಲ ಸರ್ ನಾನು ಪಾಸ್ ಆಗಬೇಕು ಅಂದರೆ ಸ್ವಲ್ಪ ಆದರೂ ಓದಿ, ಇನ್ನೊಂದು ಸ್ವಲ್ಪ ಐಡಿಯಾದಿಂದ ಬರೀರಿ, ಪಕ್ಕ ಪಾಸ್ ಆಗ್ತೀರಾ ಎಲ್ಲರೂ ಅಂತ ಹೇಳ್ಕೊಳ್ತಾ ಇದ್ದೀನಿ. ಇನ್ನು SSLC ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಫಾರ್ ರಿಸಲ್ಟ್ಸ್. ಎಲ್ಲರೂ ಮಾರ್ಕ್ಸ್ ಚೆನ್ನಾಗಿ ಬರಲಿ. ನಿಮ್ಮ ಪೇರೆಂಟ್ಸ್ ನಿಮ್ಮ ರಿಸಲ್ಟ್ ಸೀಟ್ ನೋಡಿದರೆ ಶಾಕ್ ಆಗಬೇಕು. ನನ್ನ ಮಗ ಇಷ್ಟು ಮಾರ್ಕ್ಸ್ ತಂದಿದ್ದಾನ, ನನ್ನ ಮಗಳು ಇಷ್ಟೊಂದು ಮಾರ್ಕ್ಸ್ ತಂದಿದ್ದಾಳೆ, ನನಗೆ ಆಶ್ಚರ್ಯವಾಗ್ತಾ ಇದೆ ಅಂತ ಅವರು ಶಾಕ್ ಆಗಬೇಕೇ ವಿನಃ ಬಾಧೆ ಪಡಬಾರ್ದು ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಒನ್ಸ್ ಅಗೇನ್ SSLC ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಎಲ್ಲರ ರಿಸಲ್ಟ್ಸ್ ಚೆನ್ನಾಗಿ ಬರಲಿ ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್, ಥ್ಯಾಂಕ್ ಯು, ಶೇರ್ ವಿತ್ ಮೋರ್.